ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಾಗು ಲಾಗ್ಸ್. ಗೈಸ್, ಇವತ್ತು ಬೆಳಿಗ್ಗೆನೆ ಎದ್ದು ಕುತ್ಕೊಂಡಿದ್ದೀನಿ. ಪಾಪು ಕೂಡ ಕುತ್ಕೊಂಡಿದ್ದಾಳೆ. ಫ್ರಿಜ್ಜಲ್ಲಿಟ್ಟಿರೋ ಚಾಕ್ಲೇಟ್ ತಗೊಂಡು ತಿಂತಾ ಕುತ್ಕೊಂಡಿದ್ದಾಳೆ. ಸೊ ಚಾಕ್ಲೇಟ್ ಮನೇಲಿ ಇದ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಯಾವ ಮೈದಲ್ಲಾದ್ರೂ ತಗೊಂಡು ತಿಂತಾ ಕುತ್ಕೊಂಡ್ಬಿಡ್ತಾಳೆ. ಸೊ ಹಿಂಗೆ. ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಇವತ್ತು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಅಷ್ಟೇ ಮುಗೀತು ಖಾಲಿ, ಎಲ್ಲ ಮುಗೀತು ಖಾಲಿ. ಇವಾಗ ಏನು ಮಾಡೋದು ಗೊತ್ತಾ? ಇವಾಗ ಸ್ನಾನ ಮಾಡು, ಬೇಗ ಸ್ನಾನ ಮಾಡಿಬಿಟ್ಟು ತಿಂಡಿ ತಿಂದು ಅಂಗನವಾಡಿಗೆ ಹೋಗೋಣ. ನಾನು ಬರ್ತೀನಿ, ಆಯಿತಾ? ನಾನು ಕುತ್ಕೊಂಡು ಪಾಪ ಕೂದಲು ನೋಡಿ ಗೈಸ್ ಎಷ್ಟು ಬಂದಿದ್ದಾವೆ. ಇನ್ನೂ ಬಂದಿಲ್ಲ. ಅಯ್ಯೋ, ಮತ್ತೆ ಬೋಡ ಮಾಡಿಸ್ಬೇಕಾ? ಮಾಡಿಸ್ಬೇಕಾ? ಓಕೆ ಗೈಸ್, ಮಾಡುವ. ಗುಡ್ ಮಾರ್ನಿಂಗ್ ಗೈಸ್. ನಾವು ಇವತ್ತು ಅಂಕನವರಿಗೆ ಹೋಗಲ್ಲ. ಏನಕ್ಕೆ? ಬಾಯ್. ಎಲ್ಲಿಗೆ ಹೋಗಲ್ಲ? ಅಂಗನವಾಡಿಗೆ ಹೋಗಲ್ಲ. ಮತ್ತೆ ಎಲ್ಲಿಗೆ ಹೋಗ್ಬೇಕಂತಿದ್ದೀರಾ? ಮನೇಲಿ ಇರ್ತೀರಾ? ಮನೇಲಿ ಇರ್ತೀರಾ? ಓ, ಅಂಗನವಾಡಿಗೆ ಹೋಗಲ್ಲ. ಮತ್ತೆಲ್ಲಿ ಹೋಗ್ತೀಯ? ವಿಜಿ ಮನೆಗ? ವಿಜಿ ಇಲ್ಲ, ಊರಿಗೆ ಹೋಗೈತೆ. ಅವ್ರ ಅತ್ತೆ ಮನೆಗೆ ಹೋಗ್ಬೇಕಂತೆ ಹೇಳ್ತಾಳೆ ಗೈಸ್. ವಿಜಿ ಇಲ್ಲ, ಊರಿಗೆ ಹೋಗೈತೆ. ನೀನು ಹೇಳಿದ ಮತ್ತೆ ಕೇಳಲ್ಲ? ಹಾಂ, ಆಯಿತು ಬಿಡು. ನೀನು ಗುಡ್ ಗರ್ಲ್ ಅಲ್ಲ, ಬ್ಯಾಡ್ ಗರ್ಲ್. ಗೈಸ್, ಏನೋ ಒಂದು ಮಾತಾಡ್ತಾಳೆ, ಅದೇ ಬೀಳ್ತಾಳೆ. ಸಾರಿ ಕೇಳು, ನೀಟಾಗಿ ಕೇಳಬೇಕು. ನೀಟಾಗಿ ಕೇಳಬೇಕು. ಹೆಂಗೆ ಕೇಳ್ತೀಯಲ್ಲ, ಚೆನ್ನಾಗಿ ಕೇಳು, ನೀಟಾಗಿ. ಹಿಂಗಲ್ಲ, ಕ್ಲೀನಾಗಿ ಕೇಳಬೇಕು. ನೀಟಾಗಿ ಅಂದರೆ ಇದೇ ನೀಟಾಗಿ. ನೀಟಾಗಿ ಕೇಳು ಪಾಪು. ನೀನು ಇವಾಗ ಅಂಗನವಾಡಿಗೆ ಹೋಗ್ತೀಯಲ್ಲ ಹೇಳು. ಮೊನ್ನೆ ನೈಟು ವಾಕ್ ಮಾಡ್ತಾ ಇದ್ವಿ. ಆವಾಗ ಅಂಗಡಿ ಹತ್ರ ಐಸ್ ಕ್ರೀಮ್ ನೋಡಿ ಬೇಕು ಬೇಕಂತ ಹಠ ಮಾಡ್ತಿದ್ಲು. ಅವ್ರ ಅಪ್ಪಾಜಿ ಕೊಡಿಸಿದ್ರು. ಆವಾಗಿಂದ ಮೊನ್ನೆಯಿಂದನೂ ಈ ಥರ ಕೆಮ್ತವಳೆ, ಮೂಗಲ್ಲಿ ಇಳಿತೈತೆ, ಹಿಂಗೆ ಮಾಡ್ಕೊತಾಳೆ. ನೀನು ಮಾತಾಡ್ಸಲ್ಲ, ಹೋಗಿ. ನನಗೆ ಅನಿಮ ಸಾಕು, ನೀನು ಬೇಡ. ನೀನು ಬೇಡ. ಅವರೆಕಾಯಿ ಉಪ್ಪಿಟ್ಟು ಮಾಡ್ತೀನಿ ಗೈಸ್. ಸೊ ಈಗ ತಿಂಡಿ ಮಾಡಿ ಪಾಪಕ್ಕೆ ಸ್ನಾನ ಮಾಡಿ ರೆಡಿ ಮಾಡಿಸಿ ಅಂಗನವಾಡಿಗೆ ಬಿಟ್ಟು ಬರ್ತೀನಿ. ಸೊ ಮತ್ತೆ ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಈಗ ಪಾಪಗೆ ತಿಂಡಿ ತಿನ್ನಿಸ್ಬೇಕು. ಬಿಸಿ ಉಪ್ಪಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸ್ತೀನಿ. ಸೊ ಇವಾಗ ತಿಂಡಿ ತಿನ್ನಿಸಿ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಹೊರಟಾ? ಬಾಯ್, ಹುಷಾರು, ಆಯಿತಾ? ಮಾಮೂ ತಿನ್ಬೇಕಲ್ಲಿ. ಹಾಂ, ಸರಿ.
ಸೊ ಗೈಸ್ ಬಂಗಾರ ದಾಂಡಿಗೆ ಬಂದ್ವಿ, ಯಾಕಂದರೆ ಬುಗುಡಿ ತೊಗೊಳ್ಳೋಣ, ಬುಗುಡಿ ಚುಚ್ಚಿಸ್ಕೊಳ್ಳೋಣ ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಸೊ ಹೋಗಿ ನೋಡೋಣ ಅಂತ ಹೇಳಿ ಬಂದೆ. ಸೊ ತುಂಬ ಸಾಧಾರಣವಾಗಿತ್ತು ಆ್ಯಂಡ್ ಕಲೆಕ್ಷನ್ ಇಷ್ಟೇ ಇದ್ದಿದ್ದು, ಜಾಸ್ತಿ ಇರಲಿಲ್ಲ. ಸರಿ ಇನ್ನೊಂದೆರಡು ಕಡೆ ನೋಡೋಣ ಅಂಥೇಳಿ ನಾವು ನೋಡಿಕೊಂಡು ವಾಪಸ್ ಬಂದ್ವಿ. ಮತ್ತು ನನಗೆ ನೋಸ್ ಪಿನ್ ಚೇಂಜ್ ಮಾಡಿಸೋಣ ಅಂತ ಹೇಳಿ ಇದರಲ್ಲಿ ಈ ಡಿಸೈನ್ ನನಗೆ ಇಷ್ಟ ಆಯಿತು. ಸೊ ಇದರಲ್ಲೇ ಸ್ವಲ್ಪ ದೊಡ್ಡದು ತರಿಸ್ಕೊಡಿ ಅಂತ ಹೇಳಿ ಬಂದ್ವಿ. ಸೊ ಸಿಕ್ಕಾಪಟ್ಟೆ ಆಗಿದೆ ರೇಟ್ ಮಾತ್ರ ಗೋಲ್ಡು. ಸೊ ಈಗ ಮದುವೆ ಮಾಡೋರು ಆಗಿರ್ಬೋದು, ಫಂಕ್ಷನ್ ಏನಾದ್ರೂ ಇರೋರು ತುಂಬ ಕಷ್ಟ ಆಗುತ್ತೆ ಪಾಪ ಗೋಲ್ಡ್ ತೊಗೊಳೋದಕ್ಕೆ ಬಡವ್ರಿಗೆ. ಸೊ ಹಿಂಗೆ ಆ್ಯಂಡ್ ಅದಾದಮೇಲೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಸ್ಟೋರಿಗೆ ಬಂದ್ವಿ. ಸನ್ಸ್ಕ್ರೀನು ಲೋಷನ್ ಬೇಕಿತ್ತು, ಸೊ ತಗೊಳ್ಳೋಣ ಅಂತೇಳಿ ಬಂದ್ವಿ. ಆ್ಯಂಡ್ ಫೇಸ್ ವಾಶ್ ಬೇಕಿತ್ತು, ಯಾವ್ದು ತಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಆಮೇಲೆ ನಮ್ಮ ಅಕ್ಕ ಕೂಡ ತಗೊಂಡು ಅಲ್ಲಿಂದ ನಾವು ಸೊ ಮನೆಗೆ ಹೊರಡೋ ಅಂಥದ್ದು. ಆ್ಯಂಡ್ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಇವತ್ತಿನ ವ್ಲಾಗು. ಸೊ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ಪ್ರಸಾದಮ್ಗೆ ಬಂದ್ವಿ ಊಟ ಮಾಡೋಣ ಅಂತ ಹೇಳಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಇಲ್ಲಿ ನಿಜವಾಗ್ಲೂ ನೀವು ಟೇಸ್ಟ್ ಮಾಡಿರ್ತೀರ ಅನಿಸುತ್ತೆ, ಮಾಡಿಲ್ದವರು ಬಂದು ಟೇಸ್ಟ್ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು. ನನಗೆ ತಿಂಡಿಗಳು ಇಷ್ಟ ಆಯಿತು, ಅವಲಕ್ಕಿ, ಚಿತ್ರಾನ್ನ, ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಕೂಡ ಊಟ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಓಕೆನಾ. ಸೊ ಮನೆಯಿಂದ ಬಂದ ಮೇಲೆ ನಮ್ಮ ಮನೆಯವರು ಮೊಟ್ಟೆ ಬೇಕು ಅಂತಂದರು, ಮೊಟ್ಟೆ ಬೇಯಿಸಿ ಅದಕ್ಕೆ ಉಪ್ಪು ಖಾರ ಹಾಕಿ ಕೊಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ಬರ್ತಾ ಪಾಪುಗೆ ವಾಟರ್ ಮೆಲನ್ ತೊಗೊಂಬಂದೆ. ಇವಾಗ ಸಮ್ಮರ್ ಅಲ್ವಾ, ಬಿಸಿಲಿರೋದ್ರಿಂದ ಇದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಏನದು ವಾಟರ್ ಮೆಲನ್ ತೊಗೊಂಬಂದೆ, ಕಟ್ ಮಾಡಿಕೊಟ್ಟೆ, ಪಾಪು ತಿಂತಾಯಿದ್ದಾಳೆ. ಆ್ಯಂಡ್ ಅದಾದಮೇಲೆ ಸಂಜೆ ನಮ್ಮ ಇಜ್ಜಕ್ಕ ಮನೆಗೆ ಬಂದಿದ್ವಿ. ನನ್ನ ಮಗಳು ಇಲ್ಲಿ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ದಾಳೆ. ಅವಳು ಬಂದರೆ ಸಾಕು, ಅವ್ರು ಯಾವಾಗಲೂ ಹಾಡು ಹಾಕಿ ಡ್ಯಾನ್ಸ್ ಮಾಡಿಸ್ತಾ ಇರ್ತಾರೆ. ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್.